ಹ್ಯಾಪಿ ಭಾರತ್, ಹ್ಯಾಪಿ ವರ್ಲ್ಡ್, ರಿಚ್ ಭಾರತ್, ರಿಚ್ ವರ್ಲ್ಡ್. ಫ್ರೆಂಡ್ಸ್, ವೆಲ್ಕಮ್ ಟು ಮನಿ ನಂಬರ್. ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ. ಪರ್ಸ್ನಲ್ ಇಯರ್ ನಂಬರ್ 8 ಬಂದರೆ ಹೇಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ ಕೆಲವರು. ಸೊ ಪರ್ಸ್ನಲ್ ಇಯರ್ ನಂಬರ್ 8 ಬಂದರೆ ಹೇಗಿರುತ್ತೆ? 8 ಅಂದರೆ ಏನು? ಶನಿ ಅಂದ್ರೆ ಭಯ ಭಯ ಭಯ. ನೋ, ಭಯ ಪಡಬೇಡಿ. ಶನಿ ದಶೆ ನಡೀತಾ ಇದೆ, ಆ ದಶೆ ಇದೆ, ತುಂಬ ಕನ್ಫ್ಯೂಸ್ ಮಾಡಿ ಭಯಪಡಿಸ್ತಾ ಇದ್ದಾರೆ. ಭಯ ಪಡಿಸೋ ಒಂದು ಅಸ್ಟ್ರಾಲಜರ್ಸು ನಂಬಬೇಡಿ. ನಾನು ಕಂಪ್ಲೀಟಾಗಿ ಹೇಳ್ತಾ ಇದ್ದೀನಿ. ಒಂದು ಅಸ್ಟ್ರಾಲಜರ್ ಆಗಿರ್ಬೋದು, ನ್ಯೂಮರಾಲಜಿಸ್ಟ್ ಆಗಿರ್ಬೋದು, ನಿಮ್ಮನ್ನು ಭಯಪಡಿಸಿದ್ದಾರೆ ಅಂದರೆ ದೇ ಆರ್ ನಾಟ್ ಗುಡ್. ದುಡ್ಡಿಗಾಗಿ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಸೊ ಯಾವಾಗಲೂ ಅಷ್ಟೇ, ಮನುಷ್ಯನಿಗೆ ನಾವು ಸಮಾಧಾನ ಮಾಡಿಸಿ ಈಗೆಲ್ಲ ಹೀಗಿದೆಯಾ, ಇದಕ್ಕೆ ಏನು ರೆಮಿಡಿ, ಏನು ಮಾಡಿದ್ರೆ ಒಳ್ಳೆಯದಾಗತ್ತೆ ಅಂತ ನೀಟಾಗಿ ನಿಧಾನಕ್ಕೆ ಹೇಳೋ ಅಂಥವ್ರನ್ನ ನೀವು ನಂಬಿ, ಆಯಿತಾ? ಸೊ ಭಯನೇ ಪಡಬೇಕಿಲ್ಲ. ಶನಿ ದೇವರು ಅದು ಒಂದು ಗ್ರಹನೇ. ಏನಂದರೆ ಸ್ಲೋ ರಿಸಲ್ಟ್ ಕೊಡುವಂಥ ಗ್ರಹ. ಯಾಕೆಂದರೆ ಶನಿ, ಸ್ಯಾಟ್ರನ್ ಏನಾಗುತ್ತೆ, ಪ್ಲ್ಯಾನೆಟ್ಸಲ್ಲಿ ವೆರಿ ಸ್ಲೋ ಆಗಿ ಮೂವ್ ಆಗೋ ಪ್ಲ್ಯಾನೆಟ್ ಅದು. ಲಾಸ್ಟ್ ಪ್ಲ್ಯಾನೆಟ್ ಆ್ಯಂಡ್ ವೆರಿ ಸ್ಲೋ ಆಗಿ ಮೂವ್ ಆಗುತ್ತೆ ಅದು. ಸೊ ಆ ಒಂದು 8 ಹುಟ್ಟಿರೋರು ಅಷ್ಟೇ, ಅವ್ರಿಗೂ ತುಂಬ ಸ್ಲೋ ಆಗೇ ಹೋಗ್ತಾ ಇರ್ತಾರೆ. ಆದರೆ ರಿಸಲ್ಟ್ ಬಂದಿದ್ದಂದರೆ ಫ್ರೆಂಡ್ಸ್, ಅವರಷ್ಟು ರಾಜಯೋಗ ಕೊಡುವ ಒಂದು ನಂಬರ್ ಇಲ್ಲ. ಅವರು ಟಾಪ್ ಮೋಸ್ಟ್ ಆಗ್ತಾರೆ. ನೋಡಿ, ನೀವು ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, MP, PM ಎಲ್ಲರೂ. ನಮ್ಮ ನರೇಂದ್ರ ಮೋದಿ ಅವ್ರದ್ದು ಯಾವುದು 8 ಡೇಟ್ ಆಫ್ ಬರ್ತ್, ಎಲ್ಲ 8 ನಂಬರ್. ಅವರು ತುಂಬ ನೋಡಿ, ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿರ್ತಾರೆ, ಪೊಲಿಟಿಷಿಯನ್ಸ್ ಆಗಿರ್ತಾರೆ. ತುಂಬ ತುಂಬ ಪವರ್ಫುಲ್ ನಂಬರ್. ರಿಸಲ್ಟ್ ಹಾಗೇ ಕೊಡುತ್ತೆ. ಅದು ಹೇಳಿದ್ನಲ್ಲ, 4 ಅಂದ್ರೂ ರಾಹುನೂ ಅಷ್ಟೇ, 8 ಅಷ್ಟೇ. ರಾಹು ಬಂದರೂ ಭಯಪಡಬೇಕಾಗಿಲ್ಲ, 8 ಶನಿ ಬಂದ್ರೂ ಭಯಪಡಬೇಕಾಗಿಲ್ಲ. ನೀವು ಕೂಲಾಗಿ ಹ್ಯಾಪಿಯಾಗಿರಿ. ನೀವು ಮಾಡೋ ಕರ್ಮ ಒಳ್ಳೆಯದಾಗಿದ್ದರೆ ಒಳ್ಳೆಯದೇ ಮಾಡ್ತಾರೆ ಶನಿದೇವರು. ಅದೇ ಬ್ಯಾಡ್ ಕರ್ಮ ಆಗಿದ್ದರೆ ನಿಮಗೆ ಎಲ್ಲ ಬ್ಯಾಡ್ ರಿಸಲ್ಟ್ಸ್ ಸಿಗುತ್ತೆ. ಕಷ್ಟಗಳು, ನಷ್ಟಗಳು, ಎಲ್ಲನ ಆರೋಗ್ಯ ಸಮಸ್ಯೆಗಳು ಎಲ್ಲವನ್ನ ಅನುಭವಿಸ್ತೀರ. ಸೊ ಇದು ಡಿಪೆಂಡ್ಸ್ ಆನ್ ನಿಮ್ಮ ಫಲಿತಗಳು ಹೇಗೆ ಕೊಡ್ತಾರೆ ಶನಿದೇವರು ಅಂದರೆ ಡಿಪೆಂಡ್ಸ್ ಆನ್ ಯುವರ್ ಕರ್ಮ. ಗುಡ್ ಕರ್ಮ ಮಾಡಿ ಗುಡ್ ರಿಸಲ್ಟ್ಸ್ನ ಪಡಿತಾರೆ. ಸೊ ಅಷ್ಟೇ ಅಲ್ಲ, 8 ಬಂದಾಗ, ಪರ್ಸ್ನಲ್ ಇಯರ್ 8 ಬಂದಾಗ ರಾಜಕೀಯದಲ್ಲಿರೋರಿಗೆ, ಪೊಲಿಟಿಷಿಯನ್ಸ್ಗೆ ಒಳ್ಳೆ ವಿಜಯಗಳನ್ನ ಸಾಧಿಸ್ತಾರೆ, ಸಕ್ಸಸ್ನ ನೋಡ್ತಾರೆ. ಅವ್ರ ಆಸೆಗಳಿರುತ್ತಲ್ಲ, ನಾವು ವಿನಾಗಬೇಕು ಇಂಥ ಒಂದು ಇದರಲ್ಲಿ MLA ಆಗಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ಸೀಟಲ್ಲಿರೋರು, ಅವರು ಸಕ್ಸಸ್ನ ಪಡೆದು ಅವ್ರು ಅಂದ್ಕೊಂಡಿರೋ ಒಂದು ಸೀಟ್ಸ್ನ ಗಳಿಸ್ತಾರೆ. ಅಷ್ಟೊಂದು ಪವರ್ಫುಲ್ ನಂಬರ್ ರೀ 8 ಇಲ್ಲ ಅಂದರೆ ನಿಮಗೆ ದುಡ್ಡು ಸಂಪತ್ತು ಇಲ್ಲ. ಅರ್ಥ ಮಾಡ್ಕೊಳ್ಳಿ, ಶನಿ ಎಲ್ಲವನ್ನೂ ಕೊಡುತ್ತೆ, ಆದರೆ ನಮ್ಮ ಕರ್ಮ ಚೆನ್ನಾಗಿದ್ದಾಗ. ಸೊ ಕರ್ಮ ಚೆನ್ನಾಗಿ ಮಾಡಿದ್ರೆ ಅಂಥವ್ರನ್ನ ಟಾಪ್ಗೆ ಕರ್ಕೊಂಡೋಗುತ್ತೆ. ಹಾರ್ಡ್ ವರ್ಕ್ ಏನಿಲ್ಲ, ಶನಿದೇವ್ರಿಗೆ ಏನು ಗೊತ್ತಾ, ಹಾರ್ಡ್ ವರ್ಕ್ ಮಾಡಬೇಕು, ಬೆವರು ನೋಡಬೇಕು. 8 ಅಂದ್ರೆ ಏನು? ಕೇರ್ ಆಫ್ ಅಡ್ರೆಸ್, ಹಾರ್ಡ್ ವರ್ಕ್ ಯಾರು ಮಾಡ್ತಾರೋ, ಬೆವರು ಯಾರು ಸೋರಿಸ್ತಾರೋ, ಆ್ಯಕ್ಷನ್ ಮಾಡ್ತಾರೋ, ಆ್ಯಕ್ಷನ್ ಅಂದ್ರೇನು, ಕಷ್ಟಪಟ್ಟು ದುಡಿತಾರೋ ಅಂಥವ್ರಿಗೆ ಒಳ್ಳೆಯ ಒಂದು ರಿಸಲ್ಟ್ನೇ ಶನಿದೇವರು ಕೊಡ್ತಾರೆ. 8 ನಂಬರ್. ಸೊ ಪರ್ಸ್ನಲ್ ಇಯರ್ 8 ಬಂದಿದ ತಕ್ಷಣ ಭಯ ಪಡಬೇಕಾಗಿಲ್ಲ. ನಿಮ್ಮ ಒಂದು ಕರ್ಮಗಳು ಹೇಗೆ ಮಾಡಿರ್ತೀರೋ ಆ ಒಂದು ರಿಸಲ್ಟ್ಸೇ ಬರುತ್ತೆ. ಡೋಂಟ್ ವರಿ. ಆ್ಯಂಡ್ ನೀವು ಆದಷ್ಟು ಶನಿದೇವರಿಗೆ ಮೆಡಿಟೇಷನ್ ಅಂದರೆ ತುಂಬ ಇಷ್ಟ. ಸೊ ಮೆಡಿಟೇಷನ್ ಮಾಡ್ಕೊಳ್ಳಿ, ಕೂಲಾಗಿರಿ, ಪೀಸಾಗಿರಿ, ಹಾರ್ಡ್ ವರ್ಕ್ ಮಾಡ್ಕೊಳ್ಳಿ. ಹಾರ್ಡ್ ವರ್ಕ್ ಅಂದರೆ ಏನು? ನೀವು ಮಾಡ್ತಾ ಇರೋ ಕೆಲಸದಲ್ಲಿ ಸ್ವಲ್ಪ ಎಫರ್ಟ್ಸ್ ಜಾಸ್ತಿ ಆಗಬೇಕಾಗುತ್ತೆ. ಇಷ್ಟು ದಿನ ಆಗ್ತಾ ಇರೋ ಎಫರ್ಟ್ಸ್ಗೂ ಇವಾಗ ಇನ್ನು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಬೇಕಾಗತ್ತೆ ಅಷ್ಟೇ. ಸೊ ಡೆಫಿನೆಟ್ಟಾಗಿ ನೀವು ಸ್ಮಾರ್ಟ್ ವರ್ಕ್ ಮಾಡ್ತೀರಾ, ಹಾರ್ಡ್ ವರ್ಕ್ ಮಾಡ್ತೀರಾ, ಆ್ಯಕ್ಷನ್ ಅನ್ನೋದು ತುಂಬ ಸ್ವಲ್ಪ ಜಾಸ್ತಿ ಹಾಕಿ ಡೆಫಿನೆಟಾಗಿ ನಿಮಗೆ ಒಳ್ಳೆಯ ಫಲಿತಗಳು ಶನಿದೇವರು ಕೊಡ್ತಾರೆ. ಭಯ ಪಡಲೇಬೇಕಾಗಿಲ್ಲ. ಅಷ್ಟೊಂದು ರಾಜಯೋಗ, ಧನ ಸಂಪತ್ತು, ಐಶ್ವರ್ಯಗಳು, ಸಕ್ಸಸ್ಸು, ಕೀರ್ತಿ, ನೇಮ್, ಫೇಮ್ ಎಲ್ಲವನ್ನೂ ಕೊಡ್ತಾರೆ, ಆಯಿತಾ? ಅದೇ ನೀವು ಶನಿದೇವರು ಅದು ಇದು ಭಯ ಪಡ್ಕೊಂಡು ವೀಕ್ ಆಗಿಬಿಟ್ರ, ನೀವು ತುಂಬ ವೀಕ್ ಮೈಂಡ್ಸೆಟ್ಟಲ್ಲಿ ಇದ್ದೀರಾ, ನಿಮ್ಮನ್ನು ತೊಳೆದಾಗ್ತಾರೆ.
ಶನಿ ತಿಳ್ಕೊಂಡ್ರೆ ಟಾಪ್ ಮಾಸ್ಟರ್ಗೂ ಕರ್ಕೊಂಡು ಹೋಗ್ಬೋದು, ಶನಿ ತಿಳ್ಕೊಂಡ್ರೆ ಕೆಳಗಡೆನೂ ತುಳ್ದಾಕ್ಬೋದು, ಪಾತಾಳಕ್ಕೂ ತುಳ್ದಾಕ್ಬೋದು. ಸೊ ನಿಮ್ಮ ಕರ್ಮ ಮೇಲೆ ಡಿಪೆಂಡ್. ಸೊ ಆ್ಯಂಡ್ ನೀವು ಅದನ್ನು ಹೇಗೆ ಆರಾಧನೆ ಮಾಡ್ತೀರೋ ಅದೇ ರೀತಿ ಅದು ಸಹ ನಿಮಗೆ ರಿಸಲ್ಟ್ಸ್ನ ಕೊಡ್ತಾ ಹೋಗುತ್ತೆ. ಇಷ್ಟೇ ಫ್ರೆಂಡ್ಸ್, ಪರ್ಸ್ನಲ್ ಇಯರ್ ನಂಬರ್ 8 ಬಂದಾಗ ನೀವು ಕೂಲಾಗಿ ಇರಿ, ಏನು ಭಯಪಡಬೇಡಿ. ನೀವು ಇದನ್ನು ಮಾಡಿಕೊಂಡು ಹೋಗಿ, ಡೆಫಿನೆಟಾಗಿ ನಿಮಗೆ ಒಳ್ಳೆಯದೇ ಮಾಡುತ್ತೆ. ಭಯನೇ ಪಡಬೇಡಿ. ಭಯಪಟ್ಟು ವೀಕ್ ಮೈಂಡ್ಸೆಟ್ ತೊಗೊಂಡ್ರೆ ವೀಕ್ ಆಗುತ್ತೀರ. ಥ್ಯಾಂಕ್ ಯು. ಹ್ಯಾಪಿ ಭಾರತ್.